ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೇ ಪ್ರಿಯಾ ಅನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗ್ ಏನು ಅಂದರೆ ಹಬ್ಬದ ಶಾಪಿಂಗ್ ಬ್ಲಾಗ್ ಇದ್ದು. ನಾವೀಗ ಸಿಟಿಗೆ ಹೋಗ್ತಾ ಇದ್ದೀವಿ. ಹಬ್ಬಕ್ಕೆ ನೇನೋ ಶಾಪಿಂಗ್ ಮಾಡಬೇಕು ಅಲ್ವಾ, ಸೊ ಹಾಗಾಗಿ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ರಾತ್ರಿ ಸಿಕ್ಕಾಪಟ್ಟೆ ಮಳೆ ಆಗಿದೆ ಫ್ರೆಂಡ್ಸ್ ನಮ್ಮ ಕಡೆ. ನಿಮ್ಮ ಕಡೆ ಹೇಗಿದೆ ಫ್ರೆಂಡ್ಸ್? ಮಳೆ ಎಲ್ಲ ಚೆನ್ನಾಗಾಗಿದೆ ಏನು? ಅಂದರೆ ಒಂದು 3-4 ಅವರ್ಸು ತುಂಬ ಅಂದರೆ ತುಂಬ ಮಳೆ ಬಿದ್ದಿದೆ. ಅಯ್ಯೋ, ನನಗೊಂಥರ ಟೆನ್ಷನ್ ಆಗಾಯಿತು. ನಮ್ಮ ಮನೆ ಹತ್ರ ಡಾಗ್ಸ್ ಇತ್ತಲ್ಲ ಪಾಪ, 2 ನಾಯಿ ಮಲಗಿತ್ತು. ಒಂದೇನೋ ಪಾಪ ಕಾಲು ಏನೋ ಆಗಿತ್ತು, ಕುಂತ್ಕೊಂಡು ನಡೀತಾಯಿತ್ತು. ಅದೋಗಿ ಒಂದು ಕಡೆ ಮಲಗಿತ್ತು, ಅಲ್ಲೇ ನೆಂದೋಯ್ತು. ಮತ್ತು ಅದು ಪಾಪ ಅಲ್ಲೇ ನಿಂತ್ಕೊಂಡಿತ್ತು. ನಾನು ಊಟ ಎತ್ಕೊಂಡು ಹೋಗೋಕ್ಕೆ ಹೋದೆ. ಅದು ಭಯ ಅಲ್ಲ, ಹೊಡಿತೀವೇನೋ ಅಂದ್ಬಿಟ್ಟು ಹೊರಟೋಯ್ತು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟು ಇನ್ನೊಂದು ನಾನು ಯಾವಾಗೂ ಮಾತಾಡ್ಸಿರ್ತೀನಲ್ಲ ಕರಿಯ ಅಂದ್ಬಿಟ್ಟು, ಅದು ಮಾತ್ರ ಮನೆ ಹತ್ರ ಮಲಗಿತ್ತು. ಅದಕ್ಕೆ ನಾನು ಒಂದು ಕಡೆ ಮಲಗೋಕ್ಕೆ ಜಾಗ ಎಲ್ಲ ತೋರಿಸ್ತೀನಿ ನಿಮಗೂ ಸೆಟಪ್ ಹೆಂಗೆ ಮಾಡಿದ್ದೀನಿ ಅಂತ. ಫುಲ್ ಇದೆಲ್ಲ ನೆಂದೋಗಿತ್ತು. ಮನೆ ಎಲ್ಲ ಫುಲ್, ಮನೆ ಮುಂದೆ ಎಲ್ಲ ನೆಂದೋಗಿತ್ತು. ನೀರು ಬಂದುಬಿಟ್ಟು ಸಿಕ್ಕಾಪಟ್ಟೆ ಮಳೆ. ಬಟ್ ನಮ್ಮ ಕರಿಯ ಮಲಗಿದ್ದ ಜಾಗದಲ್ಲಿ ಮಾತ್ರ ನೆಂದಿಲ್ಲ. ನಿಮಗೂ ತೋರಿಸ್ತೀನಿ ಸೆಟಪ್ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ನೆಂದೋಗಿತ್ತು ನೋಡ್ರಿ. ಇಲ್ಲೆಲ್ಲ ಇಲ್ಲಿ ಅದು ಕುಂಟು ಆಗಿತ್ತಲ್ಲ, ಗಾಯ ಆಗಿತ್ತಲ್ಲ ಕಾಲು, ಆ ನಾಯಿ ಇಲ್ಲಿ ಮಲಗಿತ್ತು. ಪಾಪ ನೀರೆಲ್ಲ ಕೆಳಗಡೆಗೆ ಹೋಗಿತ್ತು. ನಾನು ಊಟ, ಅದು ತುಂಬ ಅಂದರೆ ತುಂಬ ಮಳೆ ಅಲ್ಲ, ಆ ಮಳೆಯಲ್ಲೇ ನಾನು ಛತ್ರಿ ಹಿಡ್ಕೊಂಡು ಊಟ ಎತ್ಕೊಂಡು ಹೋದೆ. ಇದರಲ್ಲಿ ಇಲ್ಲಿದೆಯಲ್ಲ ಪ್ಲೇಟಲ್ಲಿ ಹಾಕೊಂಡು ಅಂದ್ಬಿಟ್ಟು ಎತ್ಕೊಂಡು ಇಲ್ಲಿಗೆ ಬಂದರೆ ಅದು ಮಳೆಯಲ್ಲೇ ಹೊರಟೋಯ್ತು. ಮತ್ತು ಎಷ್ಟು ಕರೆದ್ರೂ ಬರಲಿಲ್ಲ. ನೋಡಿ ಎಷ್ಟು ಮಳೆ ಆಗಿದೆ ಅಂತ. ನೋಡಿರಿ, ಇದು ನಮ್ಮ ಕರಿಯ. ಯಾವಾಗ ಅಷ್ಟೇ, ಇದು ಮಾತ್ರ ನನ್ನನ್ನು ಬಿಟ್ಟು ಹೋಗೋದೇ ಇಲ್ಲ. ನಮ್ಮ ಕರಿಯ ಇದು ನನಗೆ ತುಂಬ ಇಷ್ಟ. ಈ ಕರಿಯ ಅಂದರೆ ಅಷ್ಟು ಇಷ್ಟ ನನಗೆ. ಪಾಪ ಇದು ಮಾತ್ರ ಮಲಗಿತ್ತು. ಅದಕ್ಕೆ ನನಗೆ ಭಯ ಆಯಿತು. ಅಯ್ಯೋ ಪಾಪ ನೆಂದೋಗುತ್ತಲ್ಲ ಅಂತ ನಾವು ಶೀಟ್ಸ್ ಹಾಕಿದ್ದೀವಿ. ಅಲ್ಲೋಗಿ ಮಲ್ಕೋಬೋದು, ಏನು ನೆನೆಯಲ್ಲ. ನಿಮಗೂ ತೋರಿಸ್ತೀನಿ. ಅಲ್ಲೇನು ನೆನೆಯಲ್ಲ. ಅಲ್ಲೋಗು ಅಂದರೆ ಹೋಗೋದೇ ಇಲ್ಲ ಇದು. ಸರಿ ಬಿಡು ಅಂದ್ಬಿಟ್ಟು ಮನೆ ಹತ್ರನೇ ಮಲಗಿಸಿದ್ದೆ ನಾನು. ನೋಡಿರಿ, ನನಗೆ ತುಂಬ ಇಷ್ಟ ಇದು. ತುಂಬ ಇಷ್ಟ, ತುಂಬ ಅಂದರೆ ತುಂಬ ತುಂಬ. ಅಲ್ಲೇನೇ ಕರಿಯ. ಐ ಓಯ್ ಏಯ್ ಐ ಅಯ್ಯ. ಊಟ ತಿಂದ್ಬಿಟ್ಟು ಚಿಕನ್ ಮಾಡಿದ್ವಿ. 1-2 ಸಲ ತಿಂತು ಹಿಂಗೆ ಮಲ್ಕೊಂಡೈತೆ ಪಾಪ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಇದೆಲ್ಲ ಮಳೆನೇ ಆಯಿತು. ಈಗ ನೋಡಿರಿ, ಇಲ್ಲಿ ಮ್ಯಾಟ್ ಹಾಕ್ಬಿಟ್ಟು ಈ ಸೂಟ್ ಕೇಸ್ ಇತ್ತಲ್ಲ, ಇದು ಅಡ್ಡ ಇಕ್ಬಿಟ್ಟು, ಮತ್ತು ಈ ಚೇರ್ಗಳ ಇದು ಈ ಬಕೆಟ್ ಎಲ್ಲ ಇಲ್ಲಿ ಅಡ್ಡ ಇಕ್ಬಿಟ್ಟು, ಆ ಚೇರ್ ತಂದು ಇಲ್ಲಿ ಅಡ್ಡ ಇಕ್ಬಿಟ್ಟು ಮಲಗಿಸ್ದೆ ನಾನು. ಮತ್ತು ಒಂದು ಎತ್ಕೊಂಡು ಹೋಗ್ಬಿಟ್ಟು ಮ್ಯಾಟು ಕೆಳಗಡೆಗೆ ಒಂದು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಹಚ್ಚಿಬಿಟ್ಟು ಹೋಗಿ ಮಲ್ಕೊಂಡೆ ನಾನು. ಸಮಾಧಾನನೇ ಆಗಲಿಲ್ಲ ನನಗೆ. ಪಾಪ ನೆಂದೋಗುತ್ತಲ್ಲಪ್ಪ, ಮಗು ನೆಂದೋಗುತ್ತಲ್ಲ. ಇದೊಂದೇ ಅಲ್ಲ, ಇಲ್ಲಿ ನಾಯಿ ಬರುತ್ತೆ, ಅವಕ್ಕೆಲ್ಲ ಹಾಕ್ತೀನಲ್ಲ, ಅವೆಲ್ಲ ಎಲ್ಲಿ ಮಲಗುತ್ತೆ ಏನೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಅವರೆಕಾಳು ನಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆಯಲ್ಲ. ಇದು ಡ್ರ್ಯಾಗನ್ ಫ್ರೂಟ್ದು. ಇದೇನು ನಾವು ಬೇರೆಯವ್ರಿಗೆ ಕೊಟ್ಟಿದ್ವಿ. ಇದು ಕಟ್ ಮಾಡಿ ಎತ್ಕೊಂಡು ಹೋಗಿದ್ರು. ಅವರೇನೋ ಹಣ್ಣು ತಿಂತಾ ಇದ್ದಾರಂತೆ. ನಮ್ಮ ಮನೆ ಹತ್ರ ಮಾತ್ರ ಇನ್ನೂ ಏನೂ ಆಗಲೇ ಇಲ್ಲ ಫ್ರೆಂಡ್ಸ್. ನೋಡಿ ಚೆನ್ನಾಗಾಗಿದೆಯಲ್ಲ ಫ್ರೆಂಡ್ಸ್ ಅವರೆಕಾಳು ಗಿಡ. ಇಲ್ಲಿ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಇಲ್ಲೆಲ್ಲ ಜನರು ಇಲ್ಲಿ ಶೀಟ್ಗಳೆಲ್ಲ ಹಾಕಿದ್ದೇವಲ್ಲ, ಮಳೆ ಬಂದು ಏನು ನೆನೆಯಲ್ಲ. ಇಷ್ಟು ಮಾತ್ರ ನೆನೆಯೋದು. ಇನ್ನು ಆ ಕಡೆ ಫುಲ್ಲು ಮಲ್ಕೋಬೋದು. ಅಲ್ಲೋಗಿ ಮಲ್ಕೋಬೋದು. ಹೋಗಿ ಮಲ್ಕೋ ಅಂದರೆ ಅದಕ್ಕೆ ಹೋಗೋದೇ ಇಲ್ಲ. ಅಲ್ಲೇ ಮಲಗಬೇಕು ಅನಿಸುತ್ತೆ. ಅಲ್ಲೇ ಫುಲ್ಲು ಮಳೆನೇ ಬಂದು ತುಂಬ ಅಂದರೆ ತುಂಬ ನೆಂದೋಗಿಬಿಡುತ್ತೆ ಅಲ್ಲಿ. ನನಗೆ ಯಾಕೋ ರಾತ್ರಿ ನಿದ್ದೆನೇ ಬರಲಿಲ್ಲ ಸರಿಯಾಗಿ. ಪಾಪ ಮಕ್ಕಳು ನೆಂದೋಗ್ಬಿಡ್ತಾವಲ್ಲಪ್ಪ, ಮಳೆ ನೋಡಿದ್ರೆ ಇಷ್ಟೊಂದು ಮಳೆ ಆಗ್ತಿದೆ ಅಂತ. ಇನ್ನೊಂದೇನೆಂದರೆ ನಮ್ಮ ಕೆರೆ ತುಂಬೋಗಿಬಿಟ್ಟಿದೆ ಫ್ರೆಂಡ್ಸ್ ರಾತ್ರಿ ಮಳೆಗೆ. ನಮ್ಮ ಬೇಗ ಎದ್ದೇಳಲಿಲ್ಲ. ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಬಂದಿದ್ರು. ಮತ್ತೆ ಬಂದು ಎಬ್ಬಿಸ್ತಾ ಇದ್ದಾರೆ. ಅವಾಗ ಎದ್ದಿದ್ದೀನಿ ನಾನು.
ಆವಾಗ ನೋಡಿದ್ರೆ 8 ಗಂಟೆ ಆಗಿತ್ತು. ಮತ್ತು ಬಂದು ಅಡುಗೆ ಎಲ್ಲ ಮಾಡಿಬಿಟ್ಟು ತಿನ್ನೋ ಅಷ್ಟೊತ್ತಿಗೆ 11 ಗಂಟೆ. ಮಾತಾಡಿಸಿದ್ರೆ ಸಾಕು ಬಾಲ ಅಲ್ಲಾಡ್ಸೋದಿತ್ತು. ತಿರುಗಿಟ್ಲ ಅಯ್ಯ ಏನು ಮದ್ಯ. ಇದು ನಾವು ಕನ್ನಡ ಮಾತಾಡಲ್ಲ ಮನೆಯಲ್ಲಿ, ತೆಲುಗು ಅಲ್ವಾ ಮಾತಾಡೋದು. ನಾನು ಕನ್ನಡ ಮಾತಾಡಿಸಿದ್ರೆ ಅದಕ್ಕೇನು ಅರ್ಥ ಆಗಲ್ಲ, ಹಾಗಾಗಿ ತೆಲುಗು ಮಾತಾಡಿಸಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮ ಕರೆನ್ಗೆ. ನೋಡಿ ನಿದ್ದೆ ಮಾಡ್ತಿರೋದು. ಆಹಾ ಚೆನ್ನಾಗಿ ನಿದ್ದೆ ಮಾಡುತ್ತೆ, ಚೆನ್ನಾಗಿ. ನೋಡ್ತೈತೆ. ಚೂಡಿ ಕಡೆ ಅಯ್ಯ ಇಲ್ಲ ಫ್ರೆಂಡ್ಸ್, ತುಂಬ ಅಂದರೆ ಅದಕ್ಕೆ ಚೆನ್ನಾಗಿ ತಿಂದೈತಲ್ಲ, ಅದಕ್ಕೆ ನಿದ್ದೆ ಬಂದುಬಿಟ್ಟಿದೆ ಪಾಪ. ಮಲಗು. ಓಕೆ ಫ್ರೆಂಡ್ಸ್, ಮತ್ತೆ ಹೋಗೋವಾಗ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ಟ್ರಾವೆಲ್ ಮಾಡಬೇಕಲ್ಲ, ಆವಾಗ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಓಕೆನಾ ಫ್ರೆಂಡ್ಸ್? ನಾವು ಒಂದು 4 ಗಂಟೆ ಆ ಟೈಮ್ಗೆ ಬಿಟ್ವಿ ಮನೆ. ಗಾಡಿಯಲ್ಲೇ ಹೋಗ್ತಾಯಿದ್ದೀವಿ ನಾವು, ಕಾರಲ್ಲೇನೂ ಹೋಗಿಲ್ಲ. ಯಾಕೆಂದರೆ ಕಾರ್ ಎತ್ಕೊಂಡು ಹೋದರೆ ಫುಲ್ಲು ಅಲ್ಲಿ ರಶ್ ಇರುತ್ತೆ ಅಲ್ಲ, ಯಾಕಂದರೆ ಹಬ್ಬ ಎಲ್ಲ ಮಾಡ್ತಾಯಿರ್ತಾರೆ, ಎಲ್ಲನೂ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿರ್ತಾರಲ್ಲ. ಸೊ ಹಾಗಾಗಿ ನಾವು ಬೈಕೇ ತಗೊಂಡ್ವಿ. ಕಾರ್ ಬೇಡಪ್ಪ, ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ, ಎಲ್ಲೋ ಒಂದು ಕಾರ್ ಹಾಕೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಅದು ಕಾರ್ ಎತ್ಕೊಂಡು ಹೋದ್ರೆ ಕಷ್ಟ ಅಂದ್ಬಿಟ್ಟು ಗಾಡಿನೇ ಎತ್ಕೊಂಡು ಹೋದ್ವಿ. ಅಂದರೆ ಮಗು ಮನೆಯಲ್ಲೇ ಇತ್ತು, ಆಟ ಆಡ್ಕೊಂಡಿರ್ತಾನಲ್ಲ ಅವನು, ಅದಕ್ಕೆ ನಾವೇನು ಹಂಗೆ ಹೋಗಿ ಹಂಗೆ ಬರೋದಾದರೆ ಕರ್ಕೊಂಡು ಹೋಗೋದಿಲ್ಲ, ನಾವೇ ಹೋಗ್ತೀವಿ. ಹೋದ್ವಿ ಒಂದು 4 ಗಂಟೆಗೆ ಬಿಟ್ಟು ಒಂದು 4 ಸಿಕ್ಕಾಪಟ್ಟೆ ರಶ್ ಇರುತ್ತಲ್ಲ, ಹಾಗಾಗಿ. ಅದು ಬೇರೆ ಸಂಡೇ ಇತ್ತಲ್ವ, ಅದಕ್ಕೆ ಸ್ವಲ್ಪ ಬ್ಲಾಗ್ ಲೇಟಾಗೆ ಬರುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಆಯುಧ ಪೂಜೆ ಮತ್ತು ದೀಪಾವಳಿ ಹಬ್ಬ ಎರಡೂ ಮಾಡೋದ್ರಿಂದ ವಿಡಿಯೋ ಲೇಟಾಗೆ ಬರುತ್ತೆ. ಗೊತ್ತು ಅಲ್ಲ, ಯಾಕಂದರೆ ಎಲ್ಲ ಕೆಲಸನೂ ನಾವೇ ನೋಡ್ಕೋಬೇಕು ಅಲ್ವಾ, ಹಾಗಾಗಿ ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಒಬ್ಬಳೇ ಅಲ್ವಾ, ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ನೋಡಿ, ನೈಟು ಫುಲ್ಲು ಮಳೆ, ಎಷ್ಟು ಮಳೆ ಬಿದ್ದಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ. ನಿಮಗೆ ತೋರಿಸ್ತಾ ಇದ್ದೀನಲ್ಲ ನೋಡ್ರಿ, ಇದೆಲ್ಲ ರೋಡ್ ಮೇಲೆ ನೀರು ಇಷ್ಟೊಂದು ಇರೋದು. ಅಲ್ಲಿ ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕಾದ್ರೆ ಎಷ್ಟೊಂದು ರಶ್, ಬರೀ ನೀರೇ ಇರುತ್ತೆ ಫ್ರೆಂಡ್ಸ್, ತುಂಬ ನೀರಿರುತ್ತೆ. ನಾವು ಗಾಡಿ ಓಡ್ಸೋಕ್ಕೂ ಆಗಲ್ಲ. ನೋಡ್ರಿ, ಅದು ನಿಮಗೆ ಕಾಣಿಸಿಲ್ಲ, ಅದು ಸ್ವಲ್ಪ ಕತ್ತಲಿರುತ್ತೆ, ಅಷ್ಟು ಮಳೆ ಬಿದ್ದಿದೆ ಅಲ್ಲಿ. ಅಪ್ಪ, ನನಗಂತೂ ಅಯ್ಯೋ ಎಷ್ಟು ಮಳೆ ಬಿದ್ದಿದೆ ಅಪ್ಪ, ಏನಪ್ಪ ಗತಿ ಅನಿಸ್ಬಿಡ್ತು, ಅಷ್ಟು ಮಳೆ ಬಿದ್ದುಬಿಟ್ಟೈತೆ. ಹೋದ್ವಿ, ಎಲ್ಲ ನೋಡಿಕೊಂಡು ಎಲ್ಲೆಲ್ಲೇನೇನು ಸಿಗುತ್ತೆ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ಗೆಜ್ಜೆನೂ ಮುಡಿಬೇಕಿತ್ತಲ್ವ, ಅದು ತಗೊಂಡು ಹೋಗೋಕ್ಕೆ ಅಂತ ಹೋಗ್ತಿದ್ವಿ. ಎಷ್ಟೊಂದು ರಶ್ ಇತ್ತು ಗೊತ್ತಾ ಫ್ರೆಂಡ್ಸ್. ಕಾರ್ ಸಹ ಗಾಡಿ ಸಹ ಪಾಸಾಗೋಕ್ಕಾಗಿಲ್ಲ, ಅಷ್ಟೊಂದು ರಶ್ ಇತ್ತಲ್ಲಿ. ಅಯ್ಯೋ, ನಾನು ಅಂದ್ಕೊಂಡೆ ನಮ್ಮ ಯಜಮಾನ್ರಿಗಂದೆ, ನೋಡ್ರಿ ಒಳ್ಳೇದಾಯಿತು ನಾವು ಕಾರ್ ಎತ್ಕೊಂಡ್ಬಂದಿಲ್ಲ, ಬೈಕ್ ಎತ್ಕೊಂಡ್ಬಂದು ಒಳ್ಳೇದಾಯಿತು. ನಾವು ಕಾರ್ ಎತ್ಕೊಂಡ್ಬಂದಿದ್ದಿದ್ರೆ ಕಷ್ಟ ಆಗ್ತಿತ್ತು ಅಂದೆ ನಾನು. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಗೊತ್ತಾ, ಈ ಥರ ಹಬ್ಬ ಟೈಮ್ ಇದ್ದರೆ ನಾವು ಸ್ಕೂಟಿ ಎತ್ಕೊಂಡು ಹೊರಟೋಗ್ತೀವಿ. ನೋಡಿರಿ, ಎಲ್ಲಿಂದ ಎಲ್ಲಿ ನೋಡಿದ್ರೂ ಜನನೇ ಇದ್ದರು. ಇದೆಲ್ಲ ನಾವು ಒಂದು ಬಜಾರ್ಗೆ ಬಂದಿದ್ವಿ, ಕೋದಂಡರಾಯ ಸ್ವಾಮಿ ಬಜಾರ್ ಅಂದ್ಬಿಟ್ಟು ಇದ್ರ ಹೆಸರು. ಅಲ್ಲಿಗೆ ಬಂದಿದ್ವಿ, ಫುಲ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ಅಲ್ಲೋಗಿ ಎಲ್ಲ ತಗೊಂಡು ನೆಕ್ಸ್ಟ್ ಫುಲ್ ಎಲ್ಲ ರೌಂಡ್ ಹಾಕ್ಕೊಂಬಂದು ನಾನು ಸ್ಟೋರ್ ಹತ್ರ ಹೋಗಬೇಕಿತ್ತು. ಸ್ಟೋರ್ ಹತ್ರ ಹೋಗ್ಬಿಟ್ಟು ನಾನು ಮಣಿಗಳೆಲ್ಲ ಬೇಕಿತ್ತು, ಅಲ್ಲಿಗೆ ಹೋಗಿದ್ದೆ. ನೋಡಿರಿ, ಇಲ್ಲಿ ಕೆಳಗಡೆ ಇದು ನಾನು ಹೇಳ್ದಲ್ಲ ನಿಮಗೆ, ಬ್ರಿಡ್ಜ್ ಕೆಳಗಡೆ ಎಷ್ಟು ನೀರು ಬಂದಿತ್ತು ಅಂತ, ಇದೆ ಅದು. ಅಷ್ಟೊಂದು ನೀರಿತ್ತು. ತೋರಿಸ್ತೀನಿ, ತೋಟಗಳೆಲ್ಲ ನೀರೇ ನೋಡಿರಿ ಫ್ರೆಂಡ್ಸ್, ತೋಟ ಎಲ್ಲ ನೀರೇ, ರೋಡ್ ಎಲ್ಲ ನೀರೇ. ನೋಡಿರಿ, ರೋಡ್ ಪಕ್ಕ ಎಲ್ಲ ನೀರೇ. ಅಷ್ಟು ಮಳೆ ಬಿದ್ದುಬಿಟ್ಟಿದೆ ಫ್ರೆಂಡ್ಸು ರಾತ್ರಿ ಟೈಮಲ್ಲಂತೂ. ಅಯ್ಯೋ, ನನಗೆ ಸ್ವಲ್ಪ ಬೇಜಾರಾಯಿತು.
ಪಾಪ ಡಾಗ್ಸು ಪ್ರಾಣಿ ಪಕ್ಷಿ ಅವೆಲ್ಲ ಎಲ್ಲಿರ್ತವೆ ಅಪ್ಪ, ಹೇಗಿರ್ತವೆ ಅವು ಪರಿಸ್ಥಿತಿ ಬೇಡ ಪಾಪ. ಬಿಸಿಲಾದರೂ ಎಲ್ಲೋ ಒಂದು ಅಲ್ಲಿರ್ತವೆ, ಬಟ್ ಮಳೆ ಬಿದ್ದರೆ ಎಲ್ಲಿರ್ತವೆ ಏನೋ ಅಂತ ಸ್ವಲ್ಪ ಬೇಜಾರಾಗುತ್ತೆ ಮನಸ್ಸಿಗೆ. ಆದರೂ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಯಾರ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ನಾನು ಬಜಾರಲ್ಲಿ ಎಲ್ಲ ತಗೊಂಡಿದ್ದು ನಿಮ್ಗೆ ತೋರಿಸಿಲ್ಲ, ಮನೆಗೆ ಬಂದುಬಿಟ್ಟು ತೋರಿಸಿದ್ದೀನಲ್ಲ ನೋಡಿರಿ. ಇವಾಗ ತೋರಿಸಿದ್ದೀನಿ ನಾನು ನಿಮಗೆ. ನಾನು ಹಬ್ಬಕ್ಕೆ ಇಷ್ಟೆಲ್ಲ ಸಾಮಾನು ತಗೊಂಬಂದೆ. ಇಷ್ಟೆಲ್ಲ ನೋಡಿ, ಎಣ್ಣೆ ಮತ್ತು ಗರಂ ಮಸಾಲ, ಬೆಲ್ಲ, ಗೋಧಿ ಹಿಟ್ಟು ಎಲ್ಲ ಇದೆ. ಇದು ಬಂದುಬಿಟ್ಟು ಇದು ದೀಪ ತಂದೆ. ದೀಪ ಸೆಟ್ಟು 100 ರೂಪಾಯಿ. ಇದು ಅಷ್ಟೇ, ಇದು ಸೆಟ್ಟು 100 ರೂಪಾಯಿ ದೀಪ. ಇವೆಲ್ಲ ತಗೊಂಬಂದೆ, ಇನ್ನೂ ಇದರಲ್ಲಿದ್ದಾವೆ ಇಷ್ಟೆಲ್ಲ. ಒಂದು ಪಟಾಕಿ ಬಾಕ್ಸ್ ಒಂದು, ಇಷ್ಟೆಲ್ಲ ತಂದಿದ್ದೀನಿ ಫ್ರೆಂಡ್ಸ್. ನಾವು ಹೋಗ್ಬಿಟ್ಟು ಹಬ್ಬಕ್ಕೆ ಶಾಪಿಂಗ್ ಇನ್ನೂ ಇದೆ, ಎಲ್ಲೆಲ್ಲೂ ಇಟ್ಬಿಟ್ಟಿದ್ದೀನಿ, ಅವು ಆಚೆ ಕಡೆ. ಇಷ್ಟು ತೊಗೊಂಬಂದೆ ಫ್ರೆಂಡ್ಸ್. ನಾನು ಹೋಗ್ಬಿಟ್ಟು ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದೆ. ಇನ್ನೂ ನಾಳೆ ತುಂಬ ಇದೆ ಶಾಪಿಂಗ್ ಮಾಡೋದು. ಹೂವು ನಾವು ಬೇಕಾಗಿರೋರ ಹತ್ರ ಎಲ್ಲ ಹೂವು ಕಿತ್ಕೊಂಬರ್ಬೇಕು. ಇನ್ನೂ ತುಂಬ ಇದೆ ಫ್ರೆಂಡ್ಸ್ ನಾಳೆದು ನಮ್ಮದು. ಆಯಿತಾ? ಪಟಾಕಿ ಬಾಕ್ಸ್ ತಂದಿದ್ದೀನಿ, 35 ಐಟಮ್ಸ್ದು. ಇದರಲ್ಲಿ ಏನೇನಿದೆ ಅಂದರೆ ಒಂದು ಬಾಂಬು, ಸುರ್ಸುರ್ ಬತ್ತಿಗಳು, ಮತ್ತೆ ಪೂಲ್ ಬತ್ತಿಗಳು, ಮತ್ತೆ ದಾರಗಳು, ಬುಲೆಟ್ ಬಾಂಬುಗಳು, ಒಂದು ಬೂತ್ ಚಕ್ರ, ಒಂದು ಆಟೋಮ್ ಬಾಂಬ್, ಒಂದು ರಾಕೆಟ್, ಒಂದು ಮ್ಯಾಚ್ ಬಾಕ್ಸಸ್, ಸ್ಕೈ ಶಾಟ್, ಬರ್ಡ್ ಬಾಂಬ್, ಸ್ಕೈ ಶಾಟ್, ಲಕ್ಷ್ಮಿ ಬಾಂಬ್, ಕ್ರ್ಯಾಕರ್ಸ್ ಬಾಂಬ್, ಬಿಜಿಲಿ ಬಾಂಬ್, ಬಿಜಿಲಿ ಪ್ಯಾಕ್ ಬಾಂಬ್, ಇವು ಹಿಂಗೆ ಅಡಿದ್ರೆ ಹಿಂದಕ್ಕೆ ಹೋಗ್ತೀವಿ ನೋಡಿ, ಆ ಬಾಂಬ್ಗಳು ಇವು ಬಿಜಿಲಿ ಬಾಂಬ್ಗಳು. 2 ಬಿಜಿಲಿ ಬಾಂಬ್ ಸರ, ದೊಡ್ಡ ಲಕ್ಷ್ಮಿ ಬಾಂಬು, ಒಂದು ದೊಡ್ಡ ಆಟಮ್ ಬಾಂಬು, ಒಂದು ಇನ್ನೊಂದು ಸ್ಕೈ ಶಾಟ್ ತರೋದು, ಒಂದು ಪಟ್ ಪಟ್ ಅಂತ ನೋಡಿ ಅದೊಂದು, ಮತ್ತೆ ಇದು ಲಕ್ಷ್ಮಿ ಬಾಂಬು, ಮತ್ತೆ ಪ್ಯಾರೆಟ್ ಬಾಂಬು, ವೆಲ್ಕಮ್ ಸ್ಟಾರ್ ಬಾಂಬು, ಮತ್ತೆ ಒಂದು ಬೂತ್ ಚಕ್ರ. ಇಷ್ಟೇ ನೋಡಿ ಫ್ರೆಂಡ್ಸ್, ಇರ್ತವೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಬ್ಲಾಗ್ ಜೊತೆ ಇನ್ನೊಂದು ಬೇರೆ ಬೇರೆ ಬ್ಲಾಗ್ಗಳು ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಫೆಸ್ಟಿವಲ್ಗೆ ಇನ್ನೂ ಬ್ಲಾಗ್ಸ್ ಬರುತ್ತೆ ಫ್ರೆಂಡ್ಸ್, ಮತ್ತು ಐದೋ ಪೂಜೆಗಳು ಮಾಡ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಫ್ರೆಂಡ್ಸ್, ನನ್ನ ಮಗ ಹೇಳಿತ್ತು ಇವೆಲ್ಲ ಬ್ಲಾಗ್ ಮಾಡಿತ್ತು, ಸ್ವಲ್ಪ ಒಂದು 2 ಮಿನಿಟ್ಸ್ ಬ್ಲಾಗು. ನಿಮ್ಗೆ ಇಷ್ಟ ಆಯಿತಾ ಈ ಬ್ಲಾಗು? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಇನ್ನೂ ದೀಪಾವಳಿ ಹಬ್ಬ ಬ್ಲಾಗ್ ಬರುತ್ತೆ. ನೆಕ್ಸ್ಟು ಆಯುಧ ಪೂಜೆ ಮಾಡಿಲ್ಲಲ್ಲ, ಆ ಬ್ಲಾಗ್ ಎಲ್ಲ ಬರುತ್ತೆ. ಅಂದರೆ ಅದಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಮಾಡ್ಕೊತೀವಿ ಅವೆಲ್ಲ ಬ್ಲಾಗ್ ಬರುತ್ತೆ. ಅವೆಲ್ಲ ನೋಡಿ ಫ್ರೆಂಡ್ಸ್, ಒಂದೊಂದೇ ಬ್ಲಾಗ್ ಬರುತ್ತೆ. ನಿಮಗೆ ಇಷ್ಟ ಆಗಿದರೆ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಹಿಂದೆ ಅದೇನು ಅಂತ ನೋಡ್ತಿದ್ದೀರಾ, ಅದೆಲ್ಲನೂ ಅಕ್ಕಿ ಇದೆ ಫ್ರೆಂಡ್ಸ್. ಅದು ರೇಷನ್ ಅಕ್ಕಿ ತೊಗೊಂಬರ್ತೀವಿ. ಅವು 2 ಡಬ್ಬಕ್ಕೂ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀವಿ ನಾವು. ಅಂದರೆ ಕ್ಲೀನ್ ಮಾಡ್ಕೊಂಬಿಟ್ಟು ಅಕ್ಕಿ ಆ 2ರಲ್ಲೂ ಇಟ್ಕೊಂಡ್ಬಿಡ್ತೀವಿ. ಒಂದು ನಮಗೆ 3-4 ಮಂತ್ಸ್ ಆದರೂ ಅಕ್ಕಿ ಬರುತ್ತೆ. ಅಂದರೆ ಇನ್ನೂ ಜಾಸ್ತಿ ಬರೋದು. ಡಾಗ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ಇಡಬೇಕಲ್ಲ. ಸೊ ಹಾಗಾಗಿ ಆ 2 ಬಾಕ್ಸ್ ಫುಲ್ಲು ಆಗೋಗುತ್ತೆ ಅಕ್ಕಿ. ಅಷ್ಟು ನಾವು ಒಂದೇ ಸಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಇದು ಬೇರೆ ರೂಮ್ ಇದೆಯಲ್ಲ, ಅದಕ್ಕೆ ನಾವು ಆ ರೂಮಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇದರಲ್ಲೇನು ಇಟ್ಕೊಂಡಿಲ್ಲ, ಕಿಚನ್ನಲ್ಲಿ ಕ್ಲೀನಾಗಿರಲಿ ಅಂದ್ಬಿಟ್ಟು ಎಲ್ಲ ಇಲ್ಲೇ ಇಟ್ಕೊತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.